ಹಲೋ ಹಾಯ್, ನೀವು ನೋಡ್ತಿದ್ದೀರಾ ಲಕ್ಷ್ಮೀ ಪ್ರಪಂಚ. ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ, ಆದರೆ ವಿಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಬೋಟ್ ನೆಕ್ಕಲ್ಲಿ ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಮುಂದೆ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ. ಯಾರೆಲ್ಲ ಟೈಲರ್ಸ್ ಇದ್ದೀರಾ ಅವ್ರಿಗೆಲ್ಲ ಒಂದು ಟಿಪ್ಸ್ ಇದೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ಇರೋಂಗೆ ನೋಡಿ. ಕ್ಯಾನ್ವಾಸ್ ಹಾಕಿ ಬ್ಲೌಸ್ ತುಂಬಾ ನೀಟಾಗಿ ಬರುತ್ತೆ. ಕ್ಯಾನ್ವಾಸ್ ಹಾಕಲಿಲ್ಲ ಅಂದರೆ ನೀಟಾಗಿ ಬರೋಲ್ಲ. ಅದಕ್ಕೆ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡಿ ಡಿಸೈನ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬೇಡ್ರಿ, ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಮೂರೂ ಸೇರಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ, ಚೆನ್ನಾಗಿ ಬರೋಲ್ಲ. ಸ್ಟಿಚ್ ಮಾಡೋಕ್ಕೂ ಮುಂಚೆ ಕುತ್ಕೊಳ್ಳೋದಕ್ಕೂ ಮುಂಚೆ ಯಾವುದೇ ಟೆನ್ಷನ್ ಇಲ್ದಂಗೆ ಕುತ್ಕೊಂಡು ಸ್ಟಿಚ್ ಮಾಡಿ. ಇಲ್ಲಾಂದರೆ ಏನಾದರೂ ಒಂದು ಮಿಸ್ಟೇಕ್ ಆದೇ ಆಗುತ್ತೆ. ನಿಮಗೂ ಆ ಥರ ಆಗಿದ್ದರೆ ಕಮೆಂಟ್ ಮಾಡಿ. ಮನೆ ಕೆಲಸ ಇಡಿಸಿದ್ವಿ, ಅದರಿಂದನೇ ಅವ್ರು ಬರೋ ಅಷ್ಟರಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಂತ ಹೋಗಿ ಫುಲ್ಲು ಎಲ್ಲ ಉಲ್ಟಾ ಹೊಲ್ದಿಟ್ಟಿದ್ದೆ. ಮತ್ತೆ ಬಿಚ್ಚಿ ಮತ್ತೆ ಹೊಲಿಯೋವಷ್ಟರಲ್ಲಿ ಟೈಮೇ ಆಗೋಗಿತ್ತು. ಅಂದರೆ ಈ ಬ್ಲೌಸ್ ಅಲ್ಲ, ಇನ್ನೊಂದು ಬ್ಲೌಸು. ಅದಕ್ಕೆ ಯಾವುದೇ ಟೆನ್ಷನ್ ಇಲ್ದೇ ಕೂಲಾಗಿ ಸ್ಟಿಚ್ ಮಾಡಿ, ಎಂದೇ ಸ್ಟಿಚ್ ಮಾಡಿ. ಅರ್ಜೆಂಟಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಅವತ್ತು ಸ್ಟಿಚ್ ಮಾಡಿದ್ದಿನ. ನಾನಿವಾಗ ಅದಕ್ಕೆ ಸ್ಟಿಚ್ ಮಾಡೋಕ್ಕೂ ಮುಂಚೆನೇ ಟೆನ್ಷನ್ ಇಲ್ಲ ಅಂದ್ರೇ ಸ್ಟಿಚ್ ಮಾಡೋಕ್ಕೆ ಕುತ್ಕೊಳೋದು, ಇಲ್ಲಾಂದರೆ ಸ್ಟಿಚ್ ಮಾಡೋಕ್ಕೆ ಕುತ್ಕೊಳಲ್ಲ. ಈಗ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಈ ಥರ ನ್ಯಾಚ್ ಹೊಡ್ಕೋಬೇಕು. ನ್ಯಾಚ್ ಹೊಡ್ಕೊಳ್ಳಿಲ್ಲ ಅಂದರೆ ಫಿನಿಶಿಂಗ್ ಬರೋಲ್ಲ ನೀಟಾಗಿ, ಸೈಡಾಗೆಲ್ಲ ನ್ಯಾಚ್ ಹೊಡಿಲಿಲ್ಲ ಅಂದರೆ ಬರೋದೇ ಇಲ್ಲ ಅಲ್ಲಿ. ಟೆಸ್ಟರ್ ಅಂತೂ ಒಂದು ಇರಲೇಬೇಕು, ನಟ್ಟು ಏನಾದ್ರೂ ಟೈಟ್ ಮಾಡೋಕ್ಕೆ. ಆ ಟೆಸ್ಟರ್ ತಗೊಂಡು ಈ ಥರ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಕಿನಾರಿ ಹಾಕಿ ಕಿನಾರಿ ಸ್ಟಿಚ್ ಮಾಡಿ. ಕಿನಾರಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಪೈಪಿಂಗ್ ಮಾಡಬೇಕು ಅಂದರೆ ರೆಡಿ ಪೈಪಿಂಗ್ ಇದ್ದರೆ ಇದ್ರಾಗೆ ರೆಡಿ ಪೈಪಿಂಗ್ ಅಟ್ಯಾಚ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಅಟ್ಯಾಚ್ ಮಾಡಿಲ್ಲ, ಗೋಲ್ಡ್ ಕಲರ್ ಇರಲಿಲ್ಲ ಪೈಪಿಂಗು. ಅಂಗಡಿಲಿ ತಂದಿರೋದಾದರೆ ಪೈಪಿಂಗ್ ಚೆನ್ನಾಗಿರುತ್ತೆ. ನಾನು ಮೀಶೋನಲ್ಲಿ ಬೈ ಮಾಡಿದ್ದೆ, ಅದು ನೀಟಾಗಿ ಕೂರಲ್ಲ ಅಂತೇಳಿ ಮಾಡಲಿಲ್ಲ. ನೋಡಿ, ಇವಾಗ ಕಿನಾರಿ ಸ್ಟಿಚ್ ಮಾಡಿದ್ದು ಆಗೋಯ್ತು ಬ್ಲೌಸು. ಇವಾಗೆಲ್ಲ ಟೈಲರ್ಸ್ಗೆ ಸೀಸನ್ನು, ಯಾರೂ ಟೈಮ್ ವೇಸ್ಟ್ ಮಾಡ್ದಿರ ಸ್ಟಿಚ್ ಮಾಡಿ. ಫ್ರಂಟ್ ಪಾರ್ಟೂ ನಾನು ಸ್ಕ್ಯಾಲಪ್ ಡಿಸೈನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಕ್ಯಾಲಪ್ ಡಿಸೈನ್ ಆದ್ರೂ ಫ್ರಂಟೇ ಹುಕ್ಸ್ ಬರೋ ಥರ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಹುಕ್ಸ್ ಇಲ್ಲ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾನು ಮಾಡ್ತಾಯಿದ್ದೀನಿ ನೋಡಿ. ಆ ಡಿಸೈನ್ ಹೆಂಗಿದೆಯೋ ಹಂಗೆ ಸ್ಟಿಚ್ ಮಾಡಬೇಕು. ಡ್ರೆಸ್ ಹೊಲಿಯೋರಿಗೆಲ್ಲ ಅಭ್ಯಾಸ ಇರುತ್ತೆ ಈ ಥರ ಡಿಸೈನ್ ಸ್ಟಿಚ್ ಮಾಡಿ. ಯಾಕೆಂದರೆ ಡ್ರೆಸ್ಗೆ ಈ ಥರ ಡಿಸೈನ್ ಎಲ್ಲ ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಿರ್ತೀವಲ್ಲ, ಅದರಿಂದ ಇರುತ್ತೆ. ಹೊಸ್ದಾಗಿ ಹೊಲಿಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಮ್ಮ ಫ್ರೆಂಡ್ ಕಟ್ ಮಾಡಿರಲಿಲ್ಲ, ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ಮೇಲೆ ಕಟ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ನಾನು ಫಸ್ಟೇ ಸ್ಟಿಚ್ ಮಾಡ್ಕೊಂಡೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಯಾವುದೇ ಕೆಲಸ ಮಾಡಿ ಇಷ್ಟಪಟ್ಟು ಮಾಡಿರಿ, ಕಷ್ಟಪಟ್ಟು ಮಾಡೋಕ್ಕೆ ಹೋಗಬೇಡಿ. ನಾವು ಬ್ಲೌಸಲ್ಲಿ ಇವಾಗ ಹೊಸ ಡಿಸೈನ್ ಕಲಿತಾ ಇರಬೇಕು. ಇಲ್ಲಾಂದರೆ ಹಳೆ ಡಿಸೈನ್ ಇದ್ದರೆ ಯಾರೂ ಸ್ಟಿಚ್ ಮಾಡ್ಸೋಕ್ಕೆ ಬರೋಲ್ಲ. ಹೊಸ್ದಾಗಿ ಟ್ರೆಂಡಿಂಗಲ್ಲಿ ಯಾವ ಬ್ಲೌಸ್ ಇರುತ್ತೋ ಆ ಥರ ಬ್ಲೌಸು ಕಲ್ತ್ಕೊತಾ ಇರಬೇಕು, ಸ್ಟಿಚ್ ಮಾಡ್ತಾ ಇರಬೇಕು. ಇದೂ ಅಷ್ಟೇ ನೋಡಿ. ಈಗ ಎಲ್ಲ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಆಮೇಲೆ ಫಿನಿಶಿಂಗ್ ಕೊಡಬೇಕು, ಇಲ್ಲಾಂದರೆ ಇದು ನೀಟಾಗಿ ಬರೋಲ್ಲ. ಸ್ಕ್ಯಾಲಪ್ ಡಿಸೈನ್ ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆಂದರೆ ಎಲ್ಲ ಒಂದೇ ಸಮ ಇರಬೇಕು, ನೋಡೋಕೆ ಒಂದೇ ಥರ ಕಾಣಿಸ್ತಿರ್ಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆದ್ರೂ ಚೆನ್ನಾಗಿರಲ್ಲ. ಎಲ್ಲ ಒಂದೇ ಅಳತೆಯಲ್ಲಿ ಇರಬೇಕು, ಆ ಥರ ಕಟ್ ಮಾಡ್ಕೋಬೇಕು. ಸ್ಕೇಲೇ ಬಂದಿದೆ, ನಾನು ಸ್ಕೇಲಾಗೇನು ಕಟ್ ಮಾಡಿಲ್ಲ. ಮಾಮೂಲಿ ಹಂಗೆ ಅಳತೆ ತಗೊಂಡೆ ಕಟ್ ಮಾಡಿದ್ದೀನಿ. ನೋಡಿ, ಇವಾಗ ಫ್ರಂಟ್ ಎರಡನ್ನೂ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ಟಿಚ್ ಮಾಡೋಕ್ಕೆ. ಆಮೇಲೆ ಮತ್ತೆ ಕಿನಾರಿ ಹಾಕ್ಬೇಕು ಇದಕ್ಕೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕಿನಾರಿ ಹಾಕಬೇಕು ಉಲ್ಟಾ ಮಾಡಿ. ಇವಾಗ ಹಿಂದೆ ಬ್ಯಾಕ್ ಸೈಡು ಪಟ್ಟಿ ಇತ್ತಲ್ಲ ಬಾರ್ಡ್ರು, ಅದನ್ನು ತಗೊಂಡು ಎರಡನ್ನೂ ಸಮಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಇನ್ನು ಬ್ಯಾಕ್ ಸೈಡ್ ಹಿಂದೆ ಬೇರೆ ಡಿಸೈನ್ ಮಾಡೋಕ್ಕೆ ಬೇಕಲ್ವಾ, ಅದಕ್ಕೆ ನಾವು ಫಿಲ್ಟ್ರ್ ಹಿಡಿತೀವಲ್ಲ ಅಲ್ಲಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಫಿಲ್ಟ್ರ್ ಹಿಡಿದಾಗ ಅದು ಮುಚ್ಕೋಬೇಕು, ಇಲ್ಲಾಂದರೆ ಪಟ್ಟಿ ಥರ ಹಂಗೆ ಕಾಣಿಸುತ್ತೆ ಮೇಲೆ ಸ್ಟಿಚ್ ಮಾಡಿದ್ರೆ.
ಅದಕ್ಕೆ ಫಿಲ್ಟ್ ಎಲ್ಲಿ ಹಿಡಿತೀವೋ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ನಾನು ಮಾರ್ಕ್ ಮಾಡಿಲ್ಲ, ಹಂಗೆ ಹಿಡಿಯೋದು ಗೊತ್ತಲ್ವಾ, ಅದಕ್ಕೆ ಹಂಗೆ ಹಾಕ್ತಾಯಿದ್ದೀನಿ ಸ್ಟಿಚ್ನ. ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು, ಸಣ್ಣಗೆ ಕಿನಾರಿ ಸ್ಟಿಚ್ಚೇ ಮಾಡ್ಕೋಬೇಕು ಈ ಥರ. ನೋಡಿ ಡಿಸೈನ್ ಮಾಡೋಕ್ಕೆ ಯಾವುದೇ ಇದಾಕಿಲ್ಲ, ಲೇಸ್ ಹಾಕಿಲ್ಲ, ಯಾವುದೇ ಥರ ಡಿಸೈನ್ಗೆ ಟೆನ್ಷನ್ ಇಲ್ಲ. ಬೋಟ್ ನೆಕ್ಕು ಆದ್ರೂ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಹಿಂದೆ ಬಾರ್ಡ್ರು ಇರುತ್ತಲ್ವ, ಅದರಲ್ಲೇ ಡಿಸೈನ್ ಮಾಡೋದು. ಯಾವುದೇ ಫ್ಲವರ್ ಥರ ಆಗಲಿ, ಸ್ಟೋನ್ ಹಾಕೋದಾಗಲಿ, ಮಣಿ ಹಾಕೋದಾಗಲಿ ಯಾವುದೂ ಇಲ್ಲ. ಸುಮ್ಮನೆ ಸಿಂಪಲ್ಲಾಗಿ ನೋಡೋ ಥರ ಲುಕ್ಕಾಗಿರೋ ಥರ ಮಾಡೋದಷ್ಟೇ. ನೀವು ಯಾವುದೇ ಡಿಸೈನ್ ಮಾಡಿ ಸಿಂಪಲ್ಲಾಗಿ ನೋಡೋಕೆ ಲುಕ್ಕಾಗಿ ಕಾಣಬೇಕು, ಆ ಥರ ಮಾಡಿ. ನೋಡಿ ಇವಾಗ ಸ್ಟಿಚ್ ಮಾಡಿದ್ದಾಯ್ತು. ಈಗ ಇನ್ನೊಂದು ಸೈಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ಪಟ್ಟಿ ಸ್ಟಿಚ್ ಮಾಡಿರೋದೇ ಅನ್ನಿಸ್ಬಾರ್ದು, ಆ ಥರ ಸ್ಟಿಚ್ ಮಾಡಬೇಕು. ನೋಡಿ ಇವಾಗ ಸ್ಟಿಚ್ ಮಾಡಿದ್ದಾಗೋಯ್ತು. ಸಣ್ಣ ಸಣ್ಣ ಥ್ರೆಡ್ಡೆಲ್ಲ ಬಿಡಬೇಡಿ, ಕಟ್ ಮಾಡಿ ಆದಷ್ಟುನು. ಇವಾಗ ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡು ಒಂದೇ ಥರ ಕಾಣೋ ಥರ ಸ್ಟಿಚ್ ಮಾಡ್ಕೋಬೇಕು, ಇಲ್ಲಾಂದರೆ ನೀಟಾಗಿ ಕಾಣಿಸಲ್ಲ. ಹಳ್ಳೀಲಿ ಸ್ಟಿಚ್ ಮಾಡೋಕ್ಕೋದ್ರೆ ಈ ಥರ ಡಿಸೈನ್ ಎಲ್ಲ ಮಾಡಲ್ಲ ಅನ್ಕೊಂತಾರೆ. ಟೌನಾಗಾದರೆ ಯಾವ ಥರ ಬೇಕಾದರೂ ಮಾಡ್ತಾರೆ ಅಂತಾರೆ. ಯಾಕೆಂದರೆ ಜಾಸ್ತಿ ಅಮೌಂಟ್ ಇಸ್ಕೊತಾರಲ್ವ ಅವರು, ಅದಕ್ಕೆ. ಹಳ್ಳೀಲಾದರೆ ಕಡಿಮೆ ಅಮೌಂಟ್ ಕೇಳ್ತೀವಲ್ಲ, ಡಿಸೈನ್ ಮಾಡಲ್ಲ ಅಂದ್ಕೊಂಡಿರ್ತಾರೆ. ಇಲ್ಲಾಂದರೆ ಜಾಸ್ತಿ ಅಮೌಂಟ್ ಇಸ್ಕೊಳ್ಳಿಲ್ದಕ್ಕೆ ಚೆನ್ನಾಗಿ ಮಾಡಿರಲ್ಲ, ಅದಕ್ಕೆ ಕಡಿಮೆ ಇಸ್ಕೊಂಡವ್ರು ಅನ್ಕೊಂತಾರೆ. ಅಂದರೆ ಮನೆಯಲ್ಲೇ ಹೊಲಿಯೋದ್ರಿಂದ ನಮಗೆ ಇದು ಅಂಗಡಿ ಬಾಡಿಗೆದೆಲ್ಲ ಉಳಿಯುತ್ತಲ್ವ, 50 ರೂಪಾಯಿ ಕಮ್ಮಿ ಇಸ್ಕೊಳ್ಳೋಣ ಅಂತ ಇಸ್ಕೊಂಡ್ರೆ ಆ ಥರ ಮಾಡ್ತಾರೆ. ಅದಕ್ಕೆ ಕಡಿಮೆ ಅಮೌಂಟ್ ಅಂತೂ ಇಸ್ಕೊಳಕ್ಕೆ ಹೋಗ್ಬೇಡ್ರಿ, ಜಾಸ್ತಿನೇ ಇಸ್ಕೊಳ್ರಿ. ಸ್ಟಾರ್ಟಿಂಗ್ ನಾನು ಕಡಿಮೆ ಇಸ್ಕೊತಿದ್ದೆ, ಇವಾಗ ಎಕ್ಸ್ಪೀರಿಯೆನ್ಸ್ ಆಗೈತಿ, ಇವಾಗ ಕಡಿಮೆ ಇಸ್ಕೊಳಲ್ಲ, ಜಾಸ್ತಿನೇ ಅಮೌಂಟ್ ಇಸ್ಕೊಳ್ಳೋದು. ನಮಗೂ ಸ್ಟ್ರೈನ್ ಅಷ್ಟೇ ಇರುತ್ತೆ. ಇವಾಗ ನೋಡಿ ಅದೇ ಥರ ಪಟ್ಟಿನ ಬ್ಯಾಕ್ ಸೈಡ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇ ಥರ ಫಸ್ಟು ಫ್ರಂಟಲ್ಲಿ ಸ್ಟಿಚ್ ಮಾಡಿದ್ವಲ್ಲ, ಅದೇ ಥರ ಇದಕ್ಕೂ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಬ್ಯಾಕ್ ಸೈಡ್ ಎರಡು ಸೈಡು ಸ್ಟಿಚ್ ಮಾಡಬೇಕು. ಎರಡು ಸೈಡೂ ಸ್ಟಿಚ್ ಮಾಡೋಕ್ಕೆ ಒಂದೇ ಥರ ಕಟ್ ಮಾಡ್ಕೊಳ್ರಿ, ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಳ್ರಿ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಬೇಡ್ರಿ. ನೋಡಿ ಈ ಥರ ಎರಡು ಸೈಡೂ ಸ್ಟಿಚ್ ಮಾಡಿದ್ದೀನಿ ನಾನು. ಲಾಸ್ಟಲ್ಲಿ ಒಂದು ಸಿಂಪಲ್ಲಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ, ರೆಡಿ ಪೈಪಿಂಗ. ನೋಡಿ ಈ ಥರ ಲಾಸ್ಟಿಗೆ ಲೇಸ್ ಆದರೂ ಹಾಕ್ಬೋದು, ಪೈಪಿಂಗ್ ಆದರೂ ಹಾಕ್ಬೋದು. ನಾನು ಪೈಪಿಂಗ್ ಹಾಕ್ತಾಯಿದ್ದೀನಿ, ಲೇಸ್ ಏನು ಹಾಕ್ತಿಲ್ಲ. ಈ ಥರ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು, ಸ್ಟಿಚ್ ಮಾಡಿದ್ರೆ ಈ ಥರ. ಇದಕ್ಕೆ ಡಬಲ್ ಸ್ಟಿಚ್ ಮಾಡಿರಿ, ಒಂದು ಕಿನಾರಿ ಸ್ಟಿಚ್ ಮಾಡಿ, ಒಂದು ಟ್ರಂಚನ್ ಸ್ಟಿಚ್ ಮಾಡಿ. ಒಂದು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಕುತ್ಕೊಂಡಿರಲ್ಲ, ಹಿಂಗೆ ಎತ್ಕೊತಾ ಇರುತ್ತೆ, ಅದಕ್ಕೆ ಎರಡು ಸ್ಟಿಚ್ ಮಾಡಿ. ಇವಾಗ ನೋಡಿ ನಾನು ಎರಡನ್ನೂ ಸ್ಟಿಚ್ ಮಾಡಿದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಬೇಗ, ಎಷ್ಟು ನೀಟಾಗಿ, ಎಷ್ಟು ಫಿನಿಶಿಂಗಾಗಿ ಬ್ಲೌಸ್ ಬಂದಿದೆ ಅಂತ. ನೀವು ಈ ಥರ ಸ್ಟಿಚ್ ಮಾಡಿದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.